ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಸ್ಫೋಟಕ ಬ್ಯಾಟ್ಸ್ಮನ್ ಅಂತಲೇ ಹೆಸರುವಾಸಿಯಾಗಿರುವ ಆಟಗಾರ. ಮುಂಬೈ ಇಂಡಿಯನ್ಸ್ ತಂಡದ ನಾಯಕನಾಗಿ 5 ಬಾರಿ ಚಾಂಪಿಯನ್ ಆಗಿದ್ದಾರೆ. ಸೀಸನ್ ಟು ಸೀಸನ್ ಬೆಂಕಿ ಬ್ಯಾಟಿಂಗ್ ಮಾಡ್ತಿರೋ ರೋಹಿತ್ ಶರ್ಮಾ ಸಂಭಾವನೆ ಕೂಡ ಸೀಸನ್ ಟು ಸೀಸನ್ ದುಪ್ಪಟ್ಟು ಆಗ್ತಿದೆ. ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಸ್ಫೋಟಕ ಬ್ಯಾಟ್ಸ್ಮನ್ ಅಂತಲೇ ಹೆಸರುವಾಸಿಯಾಗಿರುವ ಆಟಗಾರ. ಬಿರುಸಿನ ಬ್ಯಾಟಿಂಗ್ನಿಂದಲೇ ಅದೆಷ್ಟೋ ಮ್ಯಾಚ್ನ ಗೆಲ್ಲಿಸಿದ್ದಾರೆ. ಮುಂಬೈ ಇಂಡಿಯನ್ಸ್ ತಂಡದ ನಾಯಕನಾಗಿ 5 ಬಾರಿ ಚಾಂಪಿಯನ್ ಆಗಿದ್ದಾರೆ. ಸೀಸನ್ ಟು ಸೀಸನ್ ಬೆಂಕಿ ಬ್ಯಾಟಿಂಗ್ ಮಾಡ್ತಿರೋ ರೋಹಿತ್ ಶರ್ಮಾ ಸಂಭಾವನೆ ಕೂಡ ಸೀಸನ್ ಟು ಸೀಸನ್ ದುಪ್ಪಟ್ಟು ಆಗ್ತಿದೆ. ಕೇವಲ 3 ಕೋಟಿಗೆ ಡೆಕ್ಕನ್ ಚಾರ್ಜರ್ಸ್ ಪರ ಆಡಿದ್ದ ಹಿಟ್ಮ್ಯಾನ್ ಈಗ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಎಷ್ಟು ಸಂಭಾವನೆ ತೆಗೆದುಕೊಳ್ತಿದ್ದಾರೆ ಗೊತ್ತಾ? ಈ ಸ್ಟೋರಿ ನೋಡಿ. ಫಸ್ಟ್ ಬ್ಯಾಟಿಂಗ್ ಆಗಿರಬಹುದು, ಚೇಸಿಂಗ್ ಆಗಿರಬಹುದು, ರೋಹಿತ್ ಶರ್ಮಾ ಕ್ರೀಸ್ನಲ್ಲಿ ಇದ್ದಷ್ಟು 4-6ಗಳ ರನ್ ಮಳೆ ಸುರಿಯೋದು ಫಿಕ್ಸ್. ಬೌಲರ್ಗಳು ಫೀಲ್ಡರ್ಸ್ಗಳು ಬಳಲಿ ಬೆಂಡಾಗುವಂತೆ ಮಾಡುವುದು ರೋಹಿತ್ಗೆ ಕಾಮನ್. ಕ್ರೀಸ್ಗೆ ಕಚ್ಚಿ ನಿಂತ್ರೆ ಮುಗೀತು. ಈ ಸಿಡಿಲಬ್ಬರ ಸ್ಫೋಟಕ ಬ್ಯಾಟ್ಸ್ಮನ್ ಯಾರಾದರೂ ತಡೆಯೋಕೆ ಸಾಧ್ಯನಾ? ತರಗಲೆಯಂತೆ ತರಗುಟ್ಟಿ ಹೋಗ್ಬಿಡ್ತಾರೆ. ಇದೇ ಕಾರಣಕ್ಕೆ ರೋಹಿತ್ ಶರ್ಮಾನ ಇಡೀ ಕ್ರಿಕೆಟ್ ಜಗತ್ತು ಹಿಟ್ಮ್ಯಾನ್ ಅಂತ ಕರೆಯುತ್ತೆ. ಹಿಟ್ಮ್ಯಾನ್ ರೋಹಿತ್ ಶರ್ಮಾಗೆ ಟೆಸ್ಟ್, ಒನ್ ಡೇ, T20, IPL ಎಲ್ಲವೂ ಒಂದೇ. ಆಕ್ರಮಣಕಾರಿ ಬ್ಯಾಟಿಂಗ್. ಮುಂಬೈ ಇಂಡಿಯನ್ಸ್ ಮಹಾನ್ ಶಕ್ತಿಯಾಗಿರೋ ರೋಹಿತ್ ಶರ್ಮಾ ಮತ್ತೆ ಕಪ್ ಮೇಲೆ ಕಣ್ಣಿಟ್ಟಿದ್ದಾರೆ. ಅತ್ಯಂತ ಯಶಸ್ವಿ ನಾಯಕರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿರೋ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಮುಂಬೈ ಇಂಡಿಯನ್ಸ್ ಹೊಸ ಚರಿತ್ರೆಯನ್ನೇ ಸೃಷ್ಟಿ ಮಾಡ್ತಿದೆ. ರೋಹಿತ್ ನಾಯಕತ್ವದಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಬರೋಬ್ಬರಿ 5 ಬಾರಿ IPL ಪ್ರಶಸ್ತಿ ಗೆದ್ದು ಚಾಂಪಿಯನ್ ಆಗಿದೆ. IPLನ ದಿಗ್ಗಜರಾಗಿರೋ ರೋಹಿತ್ ಶರ್ಮಾ ಸಂಭಾವನೆ ಎಷ್ಟು ಗೊತ್ತಾ? ಕೇಳಿದ್ರೆ ನಿಜಕ್ಕೆ ಆಶ್ಚರ್ಯ ಪಡ್ತೀರಾ. ಮುಂಬೈ ಇಂಡಿಯನ್ಸ್ ತಂಡದೊಂದಿಗೆ ರೋಹಿತ್ಗೆ ಹಳೆಯ ನಂಟಿದೆ, ಅವಿನಾಭಾವ ಸಂಬಂಧವಿದೆ. ಆದರೆ ಹಿಟ್ಮ್ಯಾನ್ ರೋಹಿತ್ IPL ಜರ್ನಿ ಶುರು ಮಾಡಿದ್ದು ಡೆಕ್ಕನ್ ಚಾರ್ಜರ್ಸ್ನಿಂದ. ಈಗಿನವರೆಗೂ ಗೊತ್ತಿಲ್ಲ. ಡೆಕ್ಕನ್ ಚಾರ್ಜರ್ಸ್ ತಂಡದಲ್ಲಿ 3 ವರ್ಷ 3 ಕೋಟಿ ಸಂಭಾವನೆ ಪಡೆಯುತ್ತಿದ್ರು ಅಷ್ಟೇ. 2011ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಸೇರಿದ ಮೇಲೆ ರೋಹಿತ್ ಶರ್ಮಾ ಹಣೆ ಬರಹವೇ ಬದಲಾಯಿತು. ರೋಹಿತ್ ಶರ್ಮಾರನ್ನ ಮುಂಬೈ ಇಂಡಿಯನ್ಸ್ ತಂಡ 9.20 ಕೋಟಿಗೆ ಖರೀದಿ ಮಾಡಿತ್ತು. ಒಂದೇ ಬಾರಿ 6 ಕೋಟಿ 20 ಲಕ್ಷ ರೋಹಿತ್ ಖಜಾನೆಯಲ್ಲಿ ಹೆಚ್ಚಾಯಿತು. ಅಲ್ಲಿಂದಾಚೆಗೆ ರೋಹಿತ್ ಶರ್ಮಾ ಮುಟ್ಟಿದ್ದೆಲ್ಲ ಚಿನ್ನ. 2011, 2012, 2013ರ ಸೀಸನ್ನಲ್ಲಿ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ 9.20 ಕೋಟಿ ಸಂಭಾವನೆ ಪಡೆದರು. 2014ರಲ್ಲಿ 12.5 ಕೋಟಿಗೆ ಸಂಭಾವನೆ ಏರಿಕೆಯಾಯಿತು. 2014ರಿಂದ 2017ರವರೆಗೆ 12.5 ಕೋಟಿ ಸಂಭಾವನೆಯಲ್ಲಿ ಆಟವಾಡ್ತಿದ್ರು. 2013, 2015, 2017ರಲ್ಲಿ ಇದೇ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ IPL ಕಪ್ ಗೆದ್ದು ಚಾಂಪಿಯನ್ ಆಯಿತು. ಇದರ ಫಲವಾಗಿ 2018ರಲ್ಲಿ ಹಿಟ್ಮ್ಯಾನ್ ಸಂಭಾವನೆ 15 ಕೋಟಿಗೆ ಏರಿಕೆಯಾಯಿತು. 2018ರಿಂದ 2021ರವರೆಗೆ ಅಂದರೆ 4 ರೋಹಿತ್ ಶರ್ಮಾ 15 ಕೋಟಿ ಸಂಭಾವನೆ ಪಡೆದಿದ್ದಾರೆ. 2022, 2023, 2024ರ ಸೀಸನ್ನಲ್ಲಿ 1 ಕೋಟಿ ಹೆಚ್ಚಾಗಿ 16 ಕೋಟಿ ಸ್ಯಾಲರಿ ಪಡೆದರು. 2025ರ ಈ ಬಾರಿಯ IPL ಸೀಸನ್ನಲ್ಲಿ ಬರೋಬ್ಬರಿ 16.3 ಕೋಟಿ ಸಂಭಾವನೆ ಪಡೆಯಲಿದ್ದಾರೆ. 5 ಬಾರಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಚಾಂಪಿಯನ್ ಮಾಡಿದ ಈ ಚತುರ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿರುವ ಆಟಗಾರರಲ್ಲಿ ಒಬ್ಬರಾಗಿದ್ದಾರೆ. ಆಟದಿಂದ ಆಟಕ್ಕೆ ರನ್ ಜಾಸ್ತಿ ಆಗ್ತಿದ್ರು. ಸೀಸನ್ನಿಂದ ಸೀಸನ್ಗೆ ಸಂಭಾವನೆ ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.